ರೋಡ್ ರೇಜ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದಾದ್ರು ಇತ್ತೀಚೆಗೆ ನಡೆಸಿರುವಂತದ್ರಲ್ಲಿ ಯಾವುದೋ ಒಂದು ರೌಡಿ ಶೀಟ್ ಓಪನ್ ಮಾಡಿದ್ದೀರಾ? ಯಾವುದೋ ಆ ಥರ ಆಗಿದೆಯಾ? ಒಂದು ಎರಡರಲ್ಲಿ ಹಿಂದೆ ಮೊನ್ನೆ ಹೇಳಿದ್ದೀನಿ, ಈಗ ಓಪನ್ ಆದಮೇಲೆ ತಿಳಿಸ್ತೀನಿ ನಿಮ್ಗೆ. ಯಾಕೆಂದರೆ ಅದರಲ್ಲಿ ಪ್ರೊಸೀಜರ್ ಇದೆಯಲ್ಲ, ಪ್ರೊಸೀಜರ್ ಫಾಲೋ ಮಾಡಿ. ರೋಡ್ ರೇಜಲ್ಲಿ ಎರಡು ವಿಧ ಇದೆ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಎಕ್ಸ್ಟ್ರೀಮ್ ಅಗ್ರೆಷನ್ ಇಷ್ಟು. ಎರಡನೇದಾಗಿ ಈ ರೋಡ್ ರೇಜ್ ನೆಪದಲ್ಲಿ ಕೆಲವೊಬ್ಬರು ಈ ರೋಡ್ ರಾಬರಿ ಡಕಾಟಿ ಮಾಡಲಿಕ್ಕೆ ನೋಡ್ತಾ ಇದ್ರು. ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ರೌಡಿ ಶೀಟ್ಗಳನ್ನು ಈ ಕಳೆದ ವರ್ಷವೂ ಕೂಡ ಓಪನ್ ಮಾಡಿದೆ, ಈ ವರ್ಷವೂ ಕೂಡ ಓಪನ್ ಮಾಡ್ತೀವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ FSLಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ. ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈದರಾಬಾದ್ CFSLಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸರ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ ಎರಡೂ FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ. ಸಾಕ್ಷಿ ಹೇಳಿರೋರು ಮತ್ತೆ ದೆಹಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳೋದು ಕಷ್ಟ. 90 ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟನ್ನು ಮಾಡಬೇಕಾಗ್ತದೆ. ಖಂಡಿತವಾಗಿಯೂ 90 ದಿವಸಗಳ ಒಳಗಾಗಿ ಚಾರ್ಜ್ ಶೀಟನ್ನು ಮಾಡ್ತೀವಿ.